ಹೆಚ್ಡಿ ಕೋಟೆಯ ತಾಲೂಕು ಆಡಳಿತ ಸೌಧದ ಎದುರು ಬುಡಕಟ್ಟು ಕೃಷಿಕರ ಸಂಘ ಮತ್ತು ಒಡೆಯನ ಸಂಘಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಯಿತು. ಸದ್ಯ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಒಕ್ಕೂಟದ ಸದಸ್ಯರು ರಸ್ತೆ, ವಿದ್ಯುತ್ ಸೇರಿ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಆದಿವಾಸಿಗಳನ್ನು ವಂಚಿಸಲಾಗುತ್ತಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇನ್ನು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದೇವೆ, ಇದರಿಂದ ನಮ್ಮ ಆದಿವಾಸಿಗಳಿಗೆ ಘೋರ ಅನ್ಯಾಯವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮಾಡಿ ಎಲ್ಲ ಮಾಡಿ ಇನ್ನೂವರೆಗಾದ್ರೂ ಒಂದು ಅಜ್ಜ ಇಡಕ್ಕ ಕೊಡ್ತಾ ಇಲ್ವಲ್ಲ. ಪ್ರತಿಯೊಬ್ಬರು ಕೂಡ ನಮಗೂ ಬೇಕಾಗಿರೋದು ಅಜ್ಜಯ್ಯ, ಮುಜ್ಜಯ್ಯ, ತಾತ ಹುಟ್ಟಿದ ಜಾಗನ ನಮ್ಗೆ ಕೊಡಬೇಕು ಅಂತ ಇವತ್ತು ಧರಣಿ ಊರಿರೋದು. ಮನೆ ಅಲ್ಲ, ಎಲ್ಲಿ ಗಂಟ ಹೋರಾಟ ಗೊತ್ತಾ? ಎಲ್ಲ ಗಂಟ ಹೋರಾಟ. ಇದು ನಮ್ಮ ಪ್ರಗತಿಯಲ್ಲಿ ಎದೆಲಿ ಗುಂಡಿಗೆ ಅದೆ, ಕಾಲದೆ, ದೇವ್ರು ಕೊಟ್ಟವನೆ, ಅದು ಕೊಡಲೇಬೇಕು. ಭೂಮಿ ಕೊಡಬೇಕು, ಮನೆ ಕೊಡಬೇಕು, ಎಲ್ಲ ಪ್ರತಿಯೊಂದು ಕೊಡಬೇಕು. ಒಂದು ಬೇಕು, ಒಂದು ಬೇಡ ಅಂತ ನಾವು ಹೇಳಲ್ಲ. ನಮ್ಮ ಜಾಗ ಬೇಕು, ನಾವು ಮಕ್ಕಳು ಮುಂದೆ ಅಂಬಲಿ ಕುಡಿಯೋಕೆ ದಾರಿ ಬೇಕು. ಅದು ಇಲ್ದೇನೆ ಕಾಡ್ಗೋಬೇಡ, ನೀನು ಟೇಷನ್ನು ಕಳಿಸ್ತೀನಿ, ದೂರ ನಿಂತ್ಕೊ. ಯಾವ ಅಪ್ಪನದ? ನಮ್ಮ ಅಪ್ಪನದು, ನಮ್ಮ ತಾತನದು, ನಮ್ಮ ಅಜ್ಜನದು, ನಮ್ಮ ಮುಜ್ಜನದು, ಅದು ಕೊಟ್ಟೇ ಕೊಡ್ಬೇಕು. ಕೊಡಿ ನಮ್ಗೆ ಆಸ್ತಿ, ನಮ್ಮ ಮಕ್ಕನ ಇಲ್ಲ ಕಾಡ್ಬಿಡಿ. ನಮ್ಮ ಸರದ್ದಾಗಿ ನಮ್ಗೆ ಓಡಾಡ್ಕೊಂಡು, ನಮ್ಮ ಹೊಸ ರೀತಿಯಾಗಿ ನಾವು ಓಡಾಡ್ಕೊಂಡಿರ್ತೀವಿ. ಭಾರತ ಯಾವ ರೀತಿ ಅದೇ ಆ ಮಟ್ಟಕ್ಕ ಯಾರು ಇವತ್ತು ಅಕ್ಕಿ ಅಂತನೋದು ಯಾವುದೋ ಒಂದು ತಿನ್ನಕ್ಕೆ ಅನ್ನ ಅಂತನೋದಿಲ್ಲ. ಇವತ್ತು ಕೂಲಿಗೆ ಹೋದ್ರು ನಮ್ಗೆ ಕಷ್ಟ, ಒಡಕ್ಕೆ ಹೋಗೋದು, ಅಲ್ಲಿ ಜೈಕೋದು. ಜೇನ್ಪುರ್ಬರ ಆದಿವಾಸಿಗಳು ಹೊಲ್ಸೋಯ್ತಾರೆ. ಹೊಟ್ಟೆ ಜೋಡ ಇಲ್ಲ. ನಾವು ಏನು ಮಾಡವ? ಮಕ್ಕಳು ಸಾಕಕ್ಕೆಲ್ಲಿ? ಕೆಲವು ಮಕ್ಕಳಿಗೆ ಇವತ್ತು DC SCಗಳೆಲ್ಲ ಅಂತಂದಾಗ ಇವತ್ತು B.Ed ಮಾಡಿದ್ರು ಸುದ ಕೆಲಸ ಇಲ್ಲ, ಕುಟುಂಬದಲ್ಲಿ ನಿಂತವ್ರೆ ನಮ್ಮವರು. ಯಾಕೆ? ಶಿಕ್ಷಣ ಕಲೀರಿ ನೀವು. ಎಲ್ಲ ಅಚ್ಚುಕಟ್ಟಾಗಿ ಮಕ್ಕಳನ್ನ ಸಾಲ ಕಳಿಸಿ ವಿದ್ಯಾವಂತರು ಮಾಡಿ ಏನು ಮಾಡಿದಾರೆ ನೀವು ಸರ್ಕಾರ? ಹೊಟ್ಟೆ ರೇಷನ್ ನಮಗೆ ಬೇಕಾಗಿಲ್ಲ. ನಮ್ಗೆ ಕೂಲಿ ಮಾಡೋಕ್ಕೂ ಶಕ್ತಿ ಇಲ್ಲ. ನಮ್ಮ ಕಾಡ ಒಳಗೆ ನಮಗೆ ಬಿಟ್ಟು ನಾವೆಲ್ಲಿದ್ದೀವಿ ಅನ್ವಾಸ ಮಾಡ್ತಿದ್ದೀವಿ, ಅಲ್ಲೇ ಅನ್ವಾಸ ಮಾಡ್ತೀವಿ. ನಿಮ್ಮ ಊರು ನೀವೇ ಮಡಿಕೊಳ್ಳಿ, ನಿಮ್ಮ ಹೊಟ್ಟೆ ರೇಷನ್ ನೀವೇ ಮಡಿಕೊಳ್ಳಿ. ನಮಗೆ ಮನೆ ಇಲ್ಲ, ಜಮೀನಿಲ್ಲ, ಏನೂ ಇಲ್ಲ. ನಮಗೆ ಭಾಳ ಕಷ್ಟ ಇದೆ. ನಮ್ಮ ಕಾಡು ನಮ್ಮದು, ನಮ್ಗೆ ಅಲ್ಲಿಗೆ ಬಿಟ್ಬಿಡ್ತೀವಿ, ನಾವು ಅಲ್ಲೇ ಇರ್ತೀವಿ.